ಯೋ ಗಾಯ್ಸ್, ಇವತ್ತು ನಾನು ನಿಮಗಾಗಿ ಎಂತಹ ಮೂವಿಯನ್ನ ತಂದಿದ್ದೀನಿ ಅಂದ್ರೆ ದಿ ಪೇಷಂಟ್ ಸ್ಟೋನ್ ಅನ್ನೋ ಅಫ್ಘಾನಿಸ್ತಾನ್ ಹಾರ್ಟ್ ಟಚಿಂಗ್ ಮೂವಿಯನ್ನೇ ತಂದಿದ್ದೀನಿ. ಅಫ್ಘಾನಿಸ್ತಾನ ಕ್ಯಾಪ್ಚರ್ ಮಾಡಿದ ಮೇಲೆ ಅಲ್ಲಿರುವ ಜನರು ಹೇಗೆ ಕಷ್ಟಪಟ್ಟರು, ಎಂತಹ ಸಿಚುವೇಶನ್ ಎಲ್ಲ ಫೇಸ್ ಮಾಡಿದ್ರು, ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಮ್ಮ ಹೀರೋಯಿನ್ ಅವಳ ಫ್ಯಾಮಿಲಿಯನ್ನ ಇಟ್ಕೊಂಡು ಎಷ್ಟು ಕಷ್ಟವನ್ನ ಪಡ್ತಾಳೆ, ಎಷ್ಟು ನೋವನ್ನು ಅನುಭವಿಸ್ತಾಳೆ ಅಂದ್ರೆ ಯಾಕೆಂದ್ರೆ ಅವಳ ಹಸ್ಬೆಂಡ್ ಪ್ಯಾರಲೈಸ್ ಆಗಿ ಕೋಮಾ ಸ್ಟೇಜ್ ಗೆ ಹೋಗ್ಬಿಟ್ಟಿರ್ತಾರೆ. ಆಮೇಲಿಂದ ನಡೆದಿದ್ದ ಪ್ರಾಬ್ಲಮ್ಸ್ ಎಲ್ಲವನ್ನು ಹೇಳುವ ಮೂವಿನೇ ದಿ ಪೇಷಂಟ್ ಸ್ಟೋನ್. ನಿಜವಾಗ್ಲೂ ಈ ಮೂವಿ ನಿಮ್ಮ ಕಣ್ಣಲ್ಲಿ ಕಣ್ಣೀರನ್ನು ಬರ್ಸುತ್ತೆ. ಯಾಕೆಂದ್ರೆ ಅಲ್ಲಿ ನಡೀತಾ ಇರುವ ಪ್ರಾಬ್ಲಮ್, ನಮ್ಮ ಹೀರೋಯಿನ್ ಪಡುವ ಕಷ್ಟ, ಇವು ಎಲ್ಲವನ್ನು ನೋಡ್ಬೇಕಾದ್ರೆ ಖಂಡಿತ ಮನುಷ್ಯರು ಅಂದ್ರೆ ಅವರಿಗೆ ಮನಸ್ಸು ನೊಂದೋಗುತ್ತೆ. ಸೊ ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಅಫ್ಘಾನಿಸ್ತಾನ್ ನಲ್ಲಿ ಇರುವ ಒಂದು ವಿಲೇಜ್ ಅನ್ನು ತೋರಿಸ್ತಾರೆ. ಎಲ್ಲಿ ನೋಡಿದ್ರು ಗನ್ ಫೈರ್ ಮಾಡುವ ಸದ್ಯ ಕೇಳಿಸ್ತಾ ಇದೆ, ಅಲ್ಲಿ ಇಲ್ಲಿ ಅಂತ ಬಾಂಬ್ ಗಳು ಬ್ಲಾಸ್ಟ್ ಆಗುವ ಸದ್ಯ ಕೇಳ್ತಾ ಇದೆ. ಆ ವಿಲೇಜ್ ಅಲ್ಲಿ ನಮ್ಮ ಹೀರೋಯಿನ್ ಅವಳ ಗಂಡನ ಜೊತೆ ಇರ್ತಿದ್ದಾಳೆ. ಈ ಮೂವಿಯಲ್ಲಿ ಬರುವ ಯಾವುದೇ ಕ್ಯಾರೆಕ್ಟರ್ಸ್ ಗಳಿಗೂ ಹೆಸರು ಅನ್ನೋದೇ ಇರಲ್ಲ. ನಮ್ಮ ಹೀರೋಯಿನ್ ಗೆ ಆಲ್ರೆಡಿ ಮದುವೆ ಆಗಿ ಇಬ್ಬರು ಮಕ್ಕಳು ಇರ್ತಿದ್ದಾರೆ. ಆದ್ರೆ ಇವಳ ಹಸ್ಬೆಂಡ್ ಯಾವಾಗ್ಲೂ ಕೋಮೆ ಸ್ಟೇಜ್ ಅಲ್ಲಿ ಮಲ್ಗೆ ಇರ್ತಾರೆ. ಯಾಕೆಂದ್ರೆ ಇವರು ಕೂಡ ನಲ್ಲಿ ಮೆಂಬರ್ ಆಗಿ ಇದ್ದಿರ್ತಾರೆ. ಆದ್ರೆ ಒಂದು ದಿನ ಅಲ್ಲಿ ನಡೆದಿದ್ದ ದಾಳಿಯಲ್ಲಿ ಇವರಿಗೆ ಕತ್ತಿಗೆ ಬುಲೆಟ್ ಏಟು ಬಿದ್ದು ಈ ರೀತಿ ಕೋಮಾ ಸ್ಟೇಜ್ ಗೆ ಪ್ಯಾರಲೈಸ್ ಆಗ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಸತ್ತೋಗಿರೋ ರೀತಿನೇ. ಇವರಿಗೆ ಯಾವುದೇ ರೀತಿಯ ರಿಯಾಕ್ಷನ್ಸ್ ಮಾಡೋಕ್ಕಾಗಲ್ಲ, ಯಾವುದೇ ರೀತಿಯ ಫೀಲಿಂಗ್ಸ್ ಇರಲ್ಲ. ಆದ್ರೆ ನಾವು ಮಾತಾಡೋದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ, ಕೇಳಿಸ್ಕೊಳ್ಳೋಕೆ ಆಗುತ್ತೆ. ಇವರಿಗೆ ಏಟಾಗಿ 16 ದಿನಗಳಾಗ್ಬಿಟ್ಟಿದೆ. ಆದ್ರೆ ಡಾಕ್ಟರ್ಸ್ ಬರೀ 2 ವಾರದಲ್ಲಿ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ ಕಳ್ಸಿರ್ತಾರೆ. ಆದ್ರೆ ಇವಾಗ ನೋಡಿದ್ರೆ 16 ದಿನಗಳಾಗ್ಬಿಟ್ಟಿದೆ. ಯಾವುದೇ ರೀತಿಯ ಮೂವ್ಮೆಂಟ್ಸ್ ಅವರ ಬಾಡಿಯಲ್ಲಿ ಕಾಣ್ತಾ ಇಲ್ಲ. ಇವರಿಗೆ ಯಾವಾಗ್ಲೂ ಟ್ರಿಪ್ಸ್ ಅನ್ನ ಕೊಡ್ತಾನೆ ಇರಬೇಕು. ಆದ್ರೆ ಅವರ ಮನೆಯಲ್ಲಿ ಕೆಲಸಕ್ಕೆ ಹೋಗೋರು ಯಾರುವೇ ಇಲ್ಲ. ಸೊ ನಮ್ಮ ಹೀರೋಯಿನ್ ಹತ್ರ ಹಣನೇ ಇರಲ್ಲ. ಅಲ್ಲಿ ಇಲ್ಲ ಅಂತ ಸಾಲ ತಗೊಂಡೆ ಅವರ ಗಂಡನಿಗೆ ಟ್ರಿಪ್ಸ್ ಅನ್ನ ಹಾಕೊಡ್ತಿರ್ತಾಳೆ. ಆದ್ರೆ ಇಲ್ಲಿಯವರೆಗೂ ಅವಳ ಗಂಡ ಎದ್ದು ನಿಂತ್ಕೊಳ್ಳೋ ರೀತಿನೇ ಕಾಣ್ತಾ ಇಲ್ಲ. ಸೊ ನಮ್ಮ ಹೀರೋಯಿನ್ ಗೆ ತುಂಬಾನೇ ಬೇಜಾರಾಗೋಗುತ್ತೆ. ಮತ್ತೆ ಇವತ್ತೇನೆ ಅವರಿಗೆ ಟ್ರಿಪ್ಸ್ ಅನ್ನ ಚೇಂಜ್ ಮಾಡ್ಬೇಕಾಗಿರುತ್ತೆ. ಸೊ ಆದ್ರಿಂದ ಪಕ್ಕದಲ್ಲಿ ಇರುವ ಒಂದು ಮೆಡಿಕಲ್ ಶಾಪ್ ಗೆ ಹೋಗಿ ನಮ್ಮ ಹೀರೋಯಿನ್ ಟ್ರಿಪ್ಸ್ ಬಾಟಲ್ ಅನ್ನ ಕೊಡಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಮೆಡಿಕಲ್ ಶಾಪ್ ಓನರ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಆಲ್ರೆಡಿ ತುಂಬಾ ಸಾಲಗಳನ್ನ ಮೆಡಿಕಲ್ ಶಾಪ್ ಇಂದ ತಗೊಂಡಿರ್ತಾಳೆ. ಅವನ್ನೆಲ್ಲ ಇನ್ನ ತೀರ್ಸಿಲ್ಲ. ಇನ್ನು ಎಷ್ಟಂತಮ್ಮ ನೀನು ಸಾಲವನ್ನ ಮಾಡ್ಕೋತೀಯಾ ಅಂತ ಕೇಳ್ಬೇಕಾದ್ರೆ, ಸರ್ ಇದು ಒಂದು ಸಲ ಸರ್, ನಾಳೆ ಖಂಡಿತ ಹಣವನ್ನು ಕೊಟ್ಟು ನಾನು ತಗೋತೀನಿ ಅಂತ ಕೇಳ್ಬೇಕಾದ್ರೆ ಅವರಿಗೂ ಕೂಡ ಮನಸ್ಸಿಗೆ ಬೇಜಾರಾಗುತ್ತೆ ಅನ್ಸುತ್ತೆ. ಆದ್ರಿಂದ ಟ್ರಿಪ್ಸ್ ಬಾಟಲ್ ಅನ್ನು ಕೊಟ್ಟು ಕಳಿಸ್ತಾರೆ. ಅದೇ ರೀತಿ ನಮ್ಮ ಹೀರೋಯಿನ್ ಅದನ್ನ ತಗೊಂಡು ಬಂದು ಅವರ ಗಂಡನಿಗೆ ಟ್ರಿಪ್ಸ್ ಅನ್ನ ಹಾಕಿ ಕೊಡ್ತಾಳೆ. ದಿನ ಅವಳ ಗಂಡನನ್ನ ಸ್ನಾನ ಮಾಡಿಸೋದ್ರಿಂದ ಎಲ್ಲ ಕೆಲಸವನ್ನು ಅವಳೇ ನೋಡ್ಕೋಬೇಕಾಗಿರುತ್ತೆ. ದಿನ ಅವಳ ಗಂಡನ ಹತ್ರ ಅವಳ ಮನಸ್ಸಿಗೆ ಬಂದಿದ್ದು ಎಲ್ಲವನ್ನು ಮಾತಾಡ್ಕೊತಿರ್ತಾಳೆ. ಯಾವಾಗ್ರಿ ಎದ್ದೇಳ್ತೀರಾ, ನೋಡಿ ನಮ್ಮ ಕಷ್ಟವನ್ನ ನೋಡಿ, ಇನ್ನು ನಮ್ಮ ಮಕ್ಕಳು ಊಟ ಕೂಡ ಮಾಡಿಲ್ಲ, ನಾನು ಏನು ತಾನೇ ಮಾಡ್ತೀನಿ ಅಂತ ಒಂದು ಕಡೆ ಕೂತು ನಮ್ಮ ಹೀರೋಯಿನ್ ಅಳ್ತಾನೆ ಇರ್ತಾಳೆ. ಕಟ್ ಮಾಡಿದ್ರೆ ರಾತ್ರಿ ಆಗ್ಬಿಟ್ಟಿರುತ್ತೆ. ಅವಳ ಮಕ್ಕಳು ಊಟವನ್ನ ಕೇಳ್ತಾರೆ. ಅಮ್ಮ ಕುಡಿಯೋದಕ್ಕೆ ಕೂಡ ನೀರಿಲ್ಲ ಅಮ್ಮ, ಯಾವಾಗ ತಾನೇ ನಮಗೆ ಊಟ ಸಿಗುತ್ತೆ ಅಂತ ಮಕ್ಕಳು ಕೇಳ್ಬೇಕಾದ್ರೆ ಇದನ್ನ ಕೇಳಿಸ್ಕೊಂಡು ನಮ್ಮ ಹೀರೋಯಿನ್ ಕೈಯಲ್ಲಿ ತಡ್ಕೊಳ್ಳೋಕೇನೆ ಆಗಲ್ಲ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಅವರ ಅತ್ತೆ ಒಬ್ಬರು ಪಕ್ಕದಲ್ಲೇ ಇರ್ತಾರೆ, ಪಕ್ಕದ ಊರಿನಲ್ಲಿ. ಸರಿ, ಸುಮ್ನೆ ಅವರ ಹತ್ರ ಹೋಗಿ ನಾವು ಹೆಲ್ಪ್ ಅನ್ನ ಕೇಳಿ ನೋಡೋಣ ಅಂತ ನಮ್ಮ ಹೀರೋಯಿನ್ ಅವರ ಅತ್ತೆ ಮನೆಗೆ ಹೋಗಿ ನೋಡ್ಬೇಕಾದ್ರೆ ಆ ಮನೆಯಲ್ಲಿ ಅವರ ಅತ್ತೆ ಇರ್ತಾ ಇಲ್ಲ, ಬೇರೆ ಯಾರೋ ಇರ್ತಿದ್ದಾರೆ. ಹೌದು, ಈ ಜಾಗದಲ್ಲಿ ತಾನೇ ನಮ್ಮ ಆಂಟಿ ಅವರು ಇರ್ತಿದ್ರು ಅಂತ ಕೇಳ್ಬೇಕಾದ್ರೆ, ನನಗೆ ಗೊತ್ತಿಲ್ಲಮ್ಮ, ಫಸ್ಟ್ ನೀನು ಇಲ್ಲಿಂದ ಬೇಗ ಹೋಗು ಅಂತ ಹೇಳಿ ನಮ್ಮ ಹೀರೋಯಿನ್ ಅನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ಇವಾಗ ನಮ್ಮ ಹೀರೋಯಿನ್ ಗೆ ಅಂತ ಹೆಲ್ಪ್ ಮಾಡೋದಕ್ಕೆ ಯಾರುವೇ ಇಲ್ಲ. ಆದ್ರಿಂದ ತುಂಬಾನೇ ಬೇಜಾರಾಗಿ ಅವಳ ಮನೆಗೆ ಬರ್ತಿರ್ತಾಳೆ. ಈ ಕಡೆ ನಮ್ಮ ಹೀರೋಯಿನ್ ಅವರ ಇಬ್ಬರು ಮಕ್ಕಳು ಹೆಣ್ಣು ಹುಡುಗಿರುವೆ ಅವರ ತಂದೆಯನ್ನ ನೋಡ್ತಾರೆ. ನೋಡಿದ್ರೆ ಅವರ ಬಾಯಿ ಒಳಗಡೆ ನೊಣಗಳೆಲ್ಲ ಒಳಗಡೆ ಹೋಗಿ ಆಚೆ ಬರ್ತಿರ್ತವೆ. ಇಲ್ಲಿ ನೋಡಿ, ತಂದೆಯವರ ಬಾಯಿ ಒಳಗಡೆ ನೊಣ ಎಲ್ಲ ಹೋಗಿದ್ದು ಆಚೆ ಬರ್ತಿದೆ ಅಂತ ಮಕ್ಕಳು ಆಟ ಆಡ್ಕೊಂಡು ಅವರ ತಂದೆ ಬಾಯಿಗೆ ಹಾಕಿರುವ ಟ್ರಿಪ್ಸ್ ಅನ್ನ ತೆಗೆದು ಬಿಡ್ತಾರೆ. ನಂತರ ಅವರ ಬಾಯಿ ಒಳಗಡೆ ಕೈಯನ್ನೆಲ್ಲ ಬಿಟ್ಟು ಆಟ ಆಡ್ತಿರ್ತಾರೆ. ಆವಾಗ ಕರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಹೇ ಮಕ್ಕಳು, ತಂದೆ ಹತ್ರ ಏನೇನು ಮಾಡ್ತಾ ಇದ್ದೀರಾ, ಇಲ್ಲಿಂದ ಫಸ್ಟ್ ಆಚೆ ಹೋಗಿ ಅಂತ ಕಳ್ಸ್ಕೊಟ್ಬಿಟ್ಟು ಮತ್ತೆ ಅವಳ ಗಂಡನಿಗೆ ಟ್ರಿಪ್ಸ್ ಅನ್ನ ಹಾಕಿ ಕೊಡ್ತಾಳೆ ಹೀರೋಯಿನ್. ಹಾರ್ಟ್ ಬೀಟ್ ಎಲ್ಲ ಇದೆಯಾ ಅಂತ ಚೆಕ್ ಮಾಡಿ ನೋಡ್ಬೇಕಾದ್ರೆ ಅವರಿಗೆ ಹಾರ್ಟ್ ಬೀಟ್ ಇರ್ತಿದೆ. ನಮ್ಮ ಹೀರೋಯಿನ್ ಗೆ ಒಂದೊಂದು ಸೆಕೆಂಡ್ ನರಕದಲ್ಲಿ ಇರೋ ರೀತಿನೇ ಫೀಲ್ ಆಗ್ತಿರುತ್ತೆ. ಇವರು ಇನ್ನ ಎಷ್ಟು ದಿನಗಳಿಗೆ ಈ ರೀತಿನೇ ಮಲ್ಗಿನೇ ಇರ್ತಾರೆ, ನಾವು ಇವರನ್ನ ಎಷ್ಟು ದಿನಗಳಿಗೆ ಈ ರೀತಿ ನೋಡ್ಕೋತಾ ಇರಬೇಕು ಅಂತ ಫೀಲ್ ಮಾಡಿ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಿರ್ತಾಳೆ. ಆಕ್ಚುಲಿ ನಮ್ಮ ಹೀರೋಯಿನ್ ಅವರ ಹಸ್ಬೆಂಡ್ ಮೆಂಬರ್ ಆಗಿ ಇದ್ದಿರ್ತಾರೆ ಅಲ್ವಾ, ಆದ್ರೆ ಅವರಿಗೆ ಏಟಾದ ಮೇಲೆ ಕಡೆಯಿಂದ ಯಾರುವೇ ಬಂದು ಇವರನ್ನ ನೋಡಿರಲ್ಲ. ಇವರಿಗೆ ಅಂತ ಅಣ್ಣ ತಮ್ಮಂದಿರೆಲ್ಲ ಇರ್ತಾರೆ, ಆದ್ರೆ ಯಾರುವೇ ಕೂಡ ಇವರ ಫ್ಯಾಮಿಲಿಯನ್ನ ಬಂದು ನೋಡೇ ಇರಲ್ಲ. ಸೊ ನಮ್ಮ ಹೀರೋಯಿನ್ ಅವಳ ಗಂಡನನ್ನ ಫುಲ್ ಟೇಕ್ ಕೇರ್ ಮಾಡ್ಬೇಕಾಗಿರುತ್ತೆ. ಇದ್ರ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ತಿರ್ತಾಳೆ. ಅದೇ ಸಮಯದಲ್ಲಿ ಆಚೆ ಒಂದು ಅನೌನ್ಸ್ಮೆಂಟ್ ಆಗ್ತಿರುತ್ತೆ, ಬೇಗ ಬೇಗ ಎಲ್ಲರೂ ಸೇಫ್ ಆದ ಜಾಗಕ್ಕೆ ಹೋಗಿ ಸೇರ್ಕೊಳ್ಳಿ
ಅವರು ಅಟ್ಯಾಕ್ ಅನ್ನು ಶುರು ಮಾಡಿದ್ದಾರೆ. ಸೊ ಆದಷ್ಟು ಮಸೂದಿಗೆ ಹೋಗಿ ಸೇರ್ಕೊಳ್ಳಿ ಅಂತ ಸಡನ್ ಆಗಿ ಹೇಳ್ಬೇಕಾದ್ರೆ ಇವಾಗ ನಮ್ಮ ಹೀರೋಯಿನ್ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಫಟ್ ಅಂತ ಅವರ ಗಂಡನನ್ನ ಇಲ್ಲಿಂದ ಮೂವ್ ಮಾಡಿ ತಗೊಂಡು ಹೋಗೋಕೆ ಆಗಲ್ಲ. ಮಕ್ಕಳನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ಸಾರಿ ರೀ ನೀವು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ನಮ್ಮ ಹೀರೋಯಿನ್ ಅವರ ಮಕ್ಕಳನ್ನ ಮಾತ್ರ ಕರ್ಕೊಂಡು ಅವರ ಮನೆ ಪಕ್ಕದಲ್ಲೇ ಶೆಲ್ಟರ್ ರೀತಿ ಒಂದು ಜಾಗ ಇರುತ್ತೆ, ಅಲ್ಲಿ ಹೋಗಿ ಸ್ಟೇ ಆಗ್ತಾರೆ. ಅವರ ಜೊತೆಗೆ ಪಕ್ಕದ ಮನೆಯವರು ಇನ್ನ ಸೇಫ್ ಆಗಿರ್ಬೇಕು ಅಂತ ಫೀಲ್ ಮಾಡಿದವ್ರಿಗೆಲ್ಲರೂ ಆ ಶೆಲ್ಟರ್ಗೆ ಬಂದಿರ್ತಾರೆ. ಅದೇ ಸಮಯದಲ್ಲಿ ಒಂದು ಹುಡುಗಿ ಅವರ ತಂದೆಯನ್ನ ವೀಲ್ ಚೇರ್ ಅಲ್ಲಿ ಕೂರಿಸಿ ತಳ್ಳಿ ಬರ್ತಿರ್ತಾಳೆ. ಸಡನ್ ಆಗಿ ಅಟ್ಯಾಕ್ ಅನ್ನು ಶುರು ಮಾಡಬೇಕಾದ್ರೆ ಆ ಹುಡುಗಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರಿಂದ ಅವರ ತಂದೆಯನ್ನು ನೋಡು ರೋಡ್ ಅಲ್ಲಿ ಬಿಟ್ಬಿಟ್ಟು ಆ ಹುಡುಗಿ ಮಾತ್ರ ಆ ಶೆಲ್ಟರ್ ಗೆ ಓಡಿ ಬಂದ್ಬಿಡ್ತಾವಳೆ. ಈ ತರನೇ ಅಲ್ಲಿರುವ ಜನರ ಸಮಸ್ಯೆ ಇರ್ತಾ ಇದೆ. ಇವಾಗ ಎಲ್ಲರೂ ಆ ಶೆಲ್ಟರ್ ಒಳಗಡೆನೆ ಇರ್ತಿದ್ದಾರೆ. ಆದ್ರೂ ನಮ್ಮ ಹೀರೋಯಿನ್ಗೆ ತುಂಬಾನೇ ಭಯವಾಗಿರ್ತಿದೆ. ಯಾಕೆಂದ್ರೆ ಅವಳ ಹಸ್ಬೆಂಡ್ ಅನ್ನ ಒಬ್ಬರೇನೆ ಒಂಟಿಯಾಗಿ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಅವರಿಗೆ ಏನಾದ್ರೂ ಆಗ್ಬಿಡುತ್ತೋ ಅಂತ ಹೆದರ್ಕೊತಿರ್ತಾಳೆ. ಅದಕ್ಕೆ ತಕ್ಕಿದ ಹಾಗೆ ಹೊರಗಡೆ ಡಮ್ ಡುಮ್ ಅಂತ ಗನ್ ಫೈರ್ ಮಾಡುವ ಸದ್ದು ಕೇಳ್ತಾನೆ ಇರುತ್ತೆ. ಒಂದು ಸ್ಟೇಜ್ ಮೇಲೆ ಎಲ್ಲ ಸದ್ದು ಕಡಿಮೆ ಆದ ಮೇಲೆ ನಮ್ಮ ಹೀರೋಯಿನ್ ಗೆದ್ದು ಬಿದ್ದು ಅವಳ ಮನೆಗೆ ಓಡಿ ಬರ್ತಾಳೆ. ನೋಡಿದ್ರೆ ಅವರ ಮನೆ ಗೋಡೆ ಎಲ್ಲ ಕಿತ್ತು ಹೋಗಿರುತ್ತೆ. ಲೈಟ್ ಆಗಿ ಕವರ್ ಅನ್ನು ಯೂಸ್ ಮಾಡಿ ಕವರ್ ಮಾಡಿ ಇಟ್ಬಿಟ್ಟು ಮತ್ತೆ ನಮ್ಮ ಹೀರೋಯಿನ್ ಶೆಲ್ಟರ್ ಗೆ ರಿಟರ್ನ್ ಬಂದ್ಬಿಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಒಂದೊಂದು ಮನೆಯಾಗಿ ಒಳಗಡೆ ಹೋಗಿ ಚೆಕ್ ಮಾಡಿ ಬರ್ತಿರ್ತಾರೆ. ಅದೇ ತರ ನಮ್ಮ ಹೀರೋಯಿನ್ ಅವರ ಮನೆಗೂ ಬಂದಿರ್ತಾರೆ. ಇಲ್ಲಿ ಹಸ್ಬೆಂಡ್ ಅವರು ಮಲಗಿರೋದನ್ನ ನೋಡಿ ಅವರಿಗೆ ಜೀವ ಇದೆ ಅಂತ ಅನ್ಕೊಂಡಿರ್ತಾರೆ. ಲೋ ನಾವ್ ಈ ಜಾಗಕ್ಕೆ ಬಂದಿದೀವಿ ಅಂತ ಗೊತ್ತಾಗ್ತಿದ್ಯಲ್ಲ, ಮರ್ಯಾದೆಯಿಂದ ಎದ್ದು ಕೂತ್ಕೋ, ಇಲ್ಲಾಂದ್ರೆ ನಿನ್ನ ತಲೆಗೇನೆ ಶೂಟ್ ಮಾಡಿ ಕೊಂದು ಬಿಡ್ತೀವಿ ಅಂತ ಹೇಳಿ ಮಾತಾಡ್ಬೇಕಾದ್ರೆ ಅವರ ಪಾಡಿಗೆ ಅವರು ಮಲಗಿರ್ತಾರೆ. ಸೊ ಗೆ ಇವರಿಗೆ ಏನಾಗಿದೆ ಅನ್ನೋದೇ ಅವರಿಗೆ ಅರ್ಥ ಆಗ್ತಿಲ್ಲ. ಸೊ ಅವರಿಗೆ ಗನ್ನಿಂದ ಏನ್ ಮಾಡ್ತಾನೆ ಇರ್ತಾರೆ. ಆಮೇಲೆ ಸ್ವಲ್ಪ ಹೊತ್ತು ಚೆಕ್ ಮಾಡಿ ಬಿಟ್ಟಾದ ಮೇಲೆನೆ ಗೊತ್ತಾಗ್ತಿದೆ ಆ ಮನೆಯಲ್ಲಿ ಯಾರುವೇ ಇರ್ತಾ ಇಲ್ಲ, ಏನುವೇ ಇರ್ತಾ ಇಲ್ಲ ಅಂತ. ಆದ್ರೆ ನಮ್ಮ ಹೀರೋಯಿನ್ ಅವಳ ಬ್ರಾ ಇರೋದನ್ನ ಮಾತ್ರ ನೋಡ್ಬಿಡ್ತಾರೆ. ಹಾಗಾದ್ರೆ ಖಂಡಿತ ಈ ಮನೆಯಲ್ಲಿ ಒಬ್ಬಳು ಹುಡುಗಿ ಇರ್ತಾ ಇದ್ದಾಳೆ ಅಂತ ಅರ್ಥ. ಬೇಗ ಹುಡುಕ್ರು ಅಂತ ಹೇಳ್ಬೇಕಾದ್ರೆ ಮನೆಯನ್ನ ಹುಡುಕಿ ನೋಡ್ತಾರೆ. ಯಾರುವೇ ಸಿಗೋ ರೀತಿ ಕಾಣ್ತಿಲ್ಲ. ನಂತರ ಇಲ್ಲಿ ಹಸ್ಬೆಂಡ್ ಅವರ ಕೈಯನ್ನು ನೋಡ್ಬೇಕಾದ್ರೆ ಅವರ ಕೈಯಲ್ಲಿ ಒಂದು ಮ್ಯಾರೇಜ್ ರಿಂಗ್ ಮಾತ್ರ ಇರುತ್ತೆ. ಅದನ್ನು ಮತ್ತೆ ಅವರ ಕೈಯಲ್ಲಿರುವ ವಾಚ್ ಅನ್ನು ಮಾತ್ರ ಅವುಗಳ ಪಾಡಿಗೆ ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟಾದ ಮೇಲೆ ನಮ್ಮ ಹೀರೋಯಿನ್ ಆ ಮನೆಗೆ ಬಂದು ಸೇರ್ತಾಳೆ. ಒಳಗಡೆ ಬಂದು ನೋಡ್ಬೇಕಾದ್ರೆ ಅವಳ ಹಸ್ಬೆಂಡ್ ಅವರ ಕೈಯಲ್ಲಿ ವೆಡ್ಡಿಂಗ್ ರಿಂಗು ಇರ್ತಾ ಇಲ್ಲ, ಅವರ ಕೈಯಲ್ಲಿ ವಾಚು ಇರ್ತಾ ಇಲ್ಲ. ಸೊ ಅದನ್ನ ಕದ್ದು ಹೋಗಿದ್ದಾರೆ ಅನ್ನೋದು ನಮ್ಮ ಹೀರೋಯಿನ್ಗೆ ಅರ್ಥ ಆಗುತ್ತೆ. ಸಡನ್ ಆಗಿ ಪಕ್ಕದ ಮನೆಯಲ್ಲಿ ಒಬ್ಬರು ಅಜ್ಜಿ ಇರ್ತಾರೆ. ಅವರು ಹಾಡನ್ನ ಹೇಳೋ ರೀತಿ ಸದ್ದಾಗ್ತಿರುತ್ತೆ. ಸೊ ನಮ್ಮ ಹೀರೋಯಿನ್ ಅವರಿಗೆ ಏನಾಯ್ತು ಅಂತ ಹೋಗಿ ನೋಡ್ಬೇಕಾದ್ರೆ ಆ ಅಜ್ಜಿಗೆ ಹುಚ್ಚಿಡಿದಿರೋ ರೀತಿ ಕಾಣ್ತಿರುತ್ತೆ. ಅಜ್ಜಿ ನಿಮಗೆ ಏನಾಯ್ತು, ಯಾಕೆ ನೀವು ಒಂದ್ ರೀತಿ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಅಜ್ಜಿ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾನೆ ಇರ್ತಾರೆ. ಅದಕ್ಕೆ ನಮ್ಮ ಹೀರೋಯಿನ್ ಸರಿ ಓಕೆ ಇವರಿಗೆ ಏನಾಗಿರ್ಬೋದು ಅಂತ ಅಜ್ಜಿ ಅವರ ಮನೆ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಪಕ್ಕದ ಮನೆ ನೇಬರ್ಸ್ ಅನ್ನ ತುಂಬಾ ಕ್ರೂರವಾಗಿ ಸಾಯಿಸ್ಬಿಟ್ಟು ಹೋಗಿರ್ತಾರೆ. ಇದನ್ನ ನೋಡಿನೇ ಅಜ್ಜಿ ಮೆಂಟಲ್ ಆಗ್ಬಿಟ್ಟಿರೋದು. ಅಷ್ಟೇ ನಮ್ಮ ಹೀರೋಯಿನ್ ಶಾಕ್ ಆಗಿ ಬಿಡ್ತಾವಳೆ. ಇದ್ರ ಮೇಲೆ ಈ ಊರಲ್ಲಿ ಇರುವ ಒಂದೊಂದು ಸೆಕೆಂಡ್ ಇವ್ರುಗಳಿಗೇನೆ ಅದು ಅಪಾಯ. ನಮ್ಮ ಮಕ್ಕಳನ್ನ ಹೇಗಾದ್ರೂ ಕಾಪಾಡ್ಕೋಬೇಕು ಅಂತ ನಮ್ಮ ಹೀರೋಯಿನ್ ಅವಳ ಅತ್ತೆ ಮನೆ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗ್ತಾವಳೆ. ಅಲ್ಲಿಗೆ ಹೋಗಿ ಮತ್ತೆ ವಿಚಾರಿಸಿ ನೋಡ್ಬೇಕಾದ್ರೆ ಅದಕ್ಕೆ ಆ ಅಜ್ಜಿ ಏನಮ್ಮ ಅವತ್ತೇ ನಾನು ಹೇಳ್ಬಿಟ್ಟೆ ಅಲ್ವಾ, ಅವರು ಬೇರೆ ಎಲ್ಲಿಗೂ ಹೋಗ್ಬಿಟ್ಟಿದ್ದಾರೆ, ಅವರ ಬಗ್ಗೆ ನನಗೆ ಏನುವೇ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಹತ್ಕೊಂಡು ಅಲ್ಲೇನೆ ಕೂತ್ ಬಿಡ್ತಾವಳೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಆ ಅಜ್ಜಿ ಡೋರ್ ಅನ್ನು ಓಪನ್ ಮಾಡಿ ತಗೊಳಮ್ಮ ಇದೇನೆ ನಿಮ್ಮ ಅತ್ತೆ ಅವರು ಇರುವ ಅಡ್ರೆಸ್ ಅಂತ ಒಂದು ಚೀಟಿಯಲ್ಲಿ ಅವರು ಇರುವ ಅಡ್ರೆಸ್ ಅನ್ನು ಬರೆದು ನಮ್ಮ ಹೀರೋಯಿನ್ ಗೆ ಕೊಡ್ತಾರೆ ಅಜ್ಜಿ. ತಕ್ಷಣ ನಮ್ಮ ಹೀರೋಯಿನ್ ಆ ಚೀಟಿಯನ್ನು ತಗೊಂಡು ಅಡ್ರೆಸ್ ಇರುವ ಜಾಗಕ್ಕೆ ಅವರ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಳೆ ಹೀರೋಯಿನ್. ನೋಡಿದ್ರೆ ಅದೊಂದು ರೆಡ್ ಲೈಟ್ ಏರಿಯಾ. ನಮ್ಮ ಹೀರೋಯಿನ್ ಅವರ ಅತ್ತೆ ಅಲ್ಲಿ ಒಂದು ಕೆಲಸ ಮಾಡ್ತಿರ್ತಾರೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ಗೆ ಆಶ್ಚರ್ಯವಾಗಿ ಇರುತ್ತೆ. ಅವರ ಮಕ್ಕಳನ್ನ ಅವರ ಅತ್ತೆ ರೂಮ್ ಅಲ್ಲಿ ಸ್ಟೇ ಮಾಡಿಸ್ಕೊಂಡು ಅವರ ಅತ್ತೆ ಜೊತೆ ಮಾತಾಡ್ಸೋದಕ್ಕೆ ಶುರು ಮಾಡ್ತಾಳೆ ಹೀರೋಯಿನ್. ಅತ್ತೆ ನಿಮಗೆ ಏನಾಯ್ತು, ಏನಕ್ಕೆ ಈ ರೀತಿ ನೀವು ಚೇಂಜ್ ಆಗ್ಬಿಟ್ಟಿದ್ದೀರಾ ಅಂತ ಕೇಳ್ಬೇಕಾದ್ರೆ ಎಲ್ಲದಕ್ಕೂ ಕಾರಣ ನನ್ನ ಗಂಡನೇ. ನನ್ನ ಗಂಡ ತೀರೋದ ಮೇಲೆ ನನ್ನ ಮಾವನವರು ನನ್ನನ್ನ ಇಟ್ಟು ಚೆನ್ನಾಗಿ ನೋಡ್ಕೊಳ್ಳೋದಾಗಿ ಹೇಳಿದ್ರು. ಆದ್ರೆ ನೈಟ್ ನಾನು ಮಲಗ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಬಂದು ಮಲಗಿ ನನ್ನ ಹತ್ರ ಮಿಸ್ಬಿಹೇವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ನನಗೆ ತುಂಬಾನೇ ಟೆನ್ಷನ್ ಆಗ್ಬಿಡ್ತು. ಆದ್ರಿಂದ ಪಕ್ಕದಲ್ಲಿ ಇದ್ದ ಒಂದು ದೊಣ್ಣೆನ ತೆಗೆದು ಅವರ ತಲೆಗೇನೆ ಒಂದನ್ನ ಹಾಕ್ದೆ. ಆಮೇಲೆ ನಾನು ಎಲ್ಲೆಲ್ಲೋ ಹೋದೆ, ಕೊನೆಗೆ ಇಲ್ಲಿಗೆ ಬಂದು ಸೇರ್ಕೊಂಡೆ. ಮತ್ತೆ ನನಗೆ ಈ ಕೆಲಸ ಕೂಡ ಇಷ್ಟ ಆಗ್ಬಿಟ್ಟಿದೆ. ನನ್ನ ಮೈಯನ್ನ ಮಾರ್ತೀನಿ, ಅದರಿಂದ ಬರುವ ಹಣದಿಂದ ನಾನು ಬದುಕ್ತಾ ಇದ್ದೀನಿ. ನನಗೆ ಇದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಈ ಜಾಗದಲ್ಲಿ ನಾನು ಚೆನ್ನಾಗಿನೇ ಇರ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಇದನ್ನು ಕೇಳಿದ ನಮ್ಮ ಹೀರೋಯಿನ್ಗೆ ಒಂದ್ ರೀತಿ ಇರ್ತಾ ಇದೆ. ನಂತರ ಅವರ ಹತ್ರ ಸರಿ ಅತ್ತೆ ನಾನು ಬಂದಿದ್ದೆ ನನ್ನ ಮಕ್ಕಳನ್ನ ಸೇಫ್ ಆಗಿ ನೋಡ್ಕೋಬೇಕು ಅಂತಾನೆ, ಅವರು ಯಾವ್ದಾದ್ರೂ ಜಾಗದಲ್ಲಿ ಸೇಫ್ ಆಗಿ ಇರ್ಬೇಕು, ಸೊ ಅವರು ನಿಮ್ಮ ಜೊತೆ ಈ ಜಾಗದಲ್ಲಿ ಇರ್ಬಹುದಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ
ಅದಕ್ಕೆ ಅತ್ತೆ ಅವರು, ಅದಕ್ಕೆ ನಮ್ಮ ಮಕ್ಕಳು ಧಾರಾಳವಾಗಿ ಇಲ್ಲೇನೆ ಇರಲಿ, ಆದ್ರೆ ಯಾವುದೇ ಕಾರಣಕ್ಕೂ ನಿನ್ನ ಗಂಡನನ್ನ ಮಾತ್ರ ಈ ಜಾಗಕ್ಕೆ ಕರ್ಕೊಂಡು ಬಂದ್ಬಿಡ್ಬೇಡ. ಅಷ್ಟೇ, ನಿನ್ನ ಗಂಡನನ್ನ ಯಾರಾದ್ರೂ ನೋಡ್ಬಿಟ್ರೆ ನನಗೆ ಕಸ್ಟಮರ್ಸೇ ಬರಲ್ಲ ಆಮೇಲಿಂದ. ಸೊ ನಿನ್ನ ಹೆಣ್ಣು ಮಕ್ಕಳು ಮಾತ್ರ ಬೇಕಾಗಿದ್ರೆ ಈ ಜಾಗದಲ್ಲಿ ಸ್ಟೇ ಆಗ್ಲಿ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಅಲ್ಲೇ ಬಿಟ್ಟು ಬರ್ತಾರೆ. ಅತ್ತೆ ಅವರು ಅವಳ ಮಕ್ಕಳನ್ನ ಸೇಫ್ ಆಗಿ ನೋಡ್ಕೋತಾರೆ. ಆಮೇಲಿಂದ ನಮ್ಮ ಹೀರೋಯಿನ್ ಅವಾಗ ಅವಳ ಮನೆಗೆ ಹೋಗಿ ಅವಳ ಗಂಡನನ್ನ ಸೇಫ್ ಆಗಿ ನೋಡ್ಕೋತಿರ್ತಾಳೆ. ಆವಾಗ್ಲೇನೆ ಅವರ ಅತ್ತೆ ಒಂದು ಕಥೆಯನ್ನ ನಮ್ಮ ಹೀರೋಯಿನ್ಗೆ ಹೇಳಿರ್ತಾರೆ. ಇವ್ರುಗಳ ಪರ್ಷಿಯನ್ ಮಿಥಾಲಜಿ ಪ್ರಕಾರ ಒಂದು ನಂಬಿಕೆ ಇದೆ, ಅದರ ಹೆಸರು ಶಾಂಕ್ಷಿ ಸಬೋರ, ಅಂದ್ರೆ ತಾಳ್ಮೆಯಿಂದ ಇರುವ ಬಂಡೆ. ಇವಾಗ ನಮ್ಮ ಮನಸ್ಸಲ್ಲಿ ತುಂಬಾನೇ ಕಷ್ಟಗಳು ಇರುತ್ತೆ, ತುಂಬಾನೇ ನೋವು ಇರುತ್ತೆ, ಅದನ್ನ ಯಾರ ಹತ್ರನಾದ್ರೂ ಶೇರ್ ಮಾಡ್ಕೋಬೇಕು ಅನ್ನೋ ಆಸೆ ಕೂಡ ಇರುತ್ತೆ. ಇದಕ್ಕಾಗಿ ಯೂಸ್ ಮಾಡೋ ಒಂದು ವಿಷಯನೇ ಈ ತಾಳ್ಮೆಯಿಂದ ಇರುವ ಬಂಡೆ. ಸೊ ತಾಳ್ಮೆಯಿಂದ ಇರುವ ಬಂಡೆ ಹತ್ರ ನಾವು ಏನನ್ನ ಬೇಕಾದ್ರೂ ಮಾತಾಡಬಹುದು, ಎಂತ ವಿಷಯದ ಬಗ್ಗೆ ಬೇಕಾದ್ರೂ ಶೇರ್ ಮಾಡಬಹುದು. ಯಾಕೆಂದ್ರೆ ಅದ್ರ ಹತ್ರದಿಂದ ಯಾವುದೇ ರೀತಿಯ ರಿಪ್ಲೈನು ಬರಲ್ಲ ಅಲ್ವಾ. ಆದ್ರೆ ಅದ್ರ ಹತ್ರ ಹೇಳ್ಕೊಬಿಟ್ರೆ ನಮಗೆ ಒಂದು ಮನಸ್ಸಿಗೆ ನೆಮ್ಮದಿ ಇರುತ್ತೆ ಅಲ್ವಾ. ಸೊ ಇದೇನೆ ಆ ಪರ್ಷಿಯನ್ ಮಿಥಾಲಜಿಯಲ್ಲಿ ಇರುವ ನಂಬಿಕೆ. ಅದನ್ನ ಇವರ ಅತ್ತೆ ಹೇಳ್ಬೇಕಾದ್ರೆ ಅದನ್ನ ನಮ್ಮ ಹೀರೋಯಿನ್ ಕೇಳಿಸ್ಕೊತಾವಳೆ. ಸೊ ಇವಾಗ ನಮ್ಮ ಹೀರೋಯಿನ್ಗೆ ಆ ಕಳ್ಳು ಬಂಡೆ ಬೇರೆ ಯಾರು ಇಲ್ಲ, ಅವಳ ಹಸ್ಬೆಂಡ್ ಆಗೇ ಇರ್ತಾರೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಅವಳ ಗಂಡನ ಜೊತೆ ಏನನ್ನ ಮಾತಾಡಿದ್ರು ಅಲ್ಲಿಂದ ರಿಪ್ಲೈ ಬರಲ್ಲ ಅಲ್ವಾ. ಸೊ ಅವಳ ಮನಸ್ಸಲ್ಲಿ ಇರುವ ನೋವು ಕೂಡ ಕಡಿಮೆ ಆಗುತ್ತೆ ಅನ್ನೋ ರೀತಿ ನಮ್ಮ ಹೀರೋಯಿನ್ ಫೀಲ್ ಮಾಡಿ ಅವರ ಜೊತೆ ಮಾತಾಡ್ತಿರ್ತಾವಳೆ. ಅವಳ ಚೈಲ್ಡ್ಹುಡ್ ಬಗ್ಗೆ, ಅವಳ ಸಫರಿಂಗ್ಸ್ ಬಗ್ಗೆ, ಅವಳು ಅನುಭವಿಸ್ತಾ ಇರುವ ಕಷ್ಟಗಳ ಬಗ್ಗೆ, ಅವಳ ಲೋನ್ಲಿನೆಸ್, ಅವಳ ಕನಸು, ಅವಳ ಡ್ರೀಮ್ಸ್, ಅವಳ ಫ್ಯೂಚರ್ ಪ್ಲಾನ್ ಎಲ್ಲದರ ಬಗ್ಗೆನೂ ಅವಳ ಗಂಡನ ಹತ್ರ ಹೇಳ್ಕೊತಿರ್ತಾವಳೆ. ರೀ, ನಿಮಗೆ ನೆನ್ಪಿದ್ಯಾ ನಿಮಗೂ ನನಗೂ ಹೇಗೆ ಮದ್ವೆ ಆಯ್ತು ಅನ್ನೋದು? ನಮ್ಮ ತಂದೆ ಒಬ್ಬರು ಜೂಜಾಟಗಾರರು. ಜೂಜಾಟ ಆಡೋಕೆ ಹೋಗಿ ಎಲ್ಲಾ ಸಮಯದಲ್ಲೂ ನಮ್ಮ ತಂದೆ ಸೋಲ್ತಾನೆ ಇದ್ರು. ನನಗೆ ಒಬ್ಬರು ಅಕ್ಕ ಕೂಡ ಇರ್ತಾ ಇದ್ರು. ನಾವು ಹ್ಯಾಪಿಯಾದ ಫ್ಯಾಮಿಲಿಯಾಗಿ ಇರ್ತಾ ಇದ್ವಿ. ನಮ್ಮ ತಂದೆಗೆ ಈ ಜೂಜಾಟದ ಮೇಲೆ ಇರುವ ಆಸೆಯಿಂದಾನೆ ತುಂಬಾ ವಿಷಯಗಳಲ್ಲಿ ತುಂಬಾ ಸಲ ಸೋತ್ಕೋತಾನೆ ಇದ್ರು. ಕೆಲವೊಂದು ಸಮಯಗಳಲ್ಲಿ ಮಾತ್ರವೇ ಗೆಲ್ತಾ ಇದ್ರು, ಆದ್ರೆ ಆಲ್ಮೋಸ್ಟ್ ಯಾವಾಗ್ಲೂ ಸೋಲ್ತಾನೆ ಇದ್ರು ಅವರು. ಆ ರೀತಿನೇ ನಮ್ಮ ತಂದೆ ಸೋತು ತುಂಬಾ ದೊಡ್ಡ ಸಾಲಗಾರ ಆಗ್ಬಿಟ್ರು. ಸೊ ಆ ಸಾಲಗಳನ್ನ ತೀರ್ಸೋದಕ್ಕಾಗಿ ನಮಗೆ ಮದುವೆಯನ್ನ ಮಾಡಿಸಿದ್ರು. ಈ ರೀತಿನೇ ನಮ್ಮ ಅಕ್ಕನವರಿಗೆ 40 ವರ್ಷಕ್ಕಿಂತ ಹೆಚ್ಚಾಗಿರೋ ಒಬ್ಬ ವ್ಯಕ್ತಿಗೆ ಮದುವೆಯನ್ನ ಮಾಡಿಕೊಟ್ರು. ಆಮೇಲೆ ನನ್ನನ್ನ ನಿಮಗೆ ಮದುವೆ ಮಾಡಿಕೊಟ್ರು. ನಿಮಗೆ ನೆನ್ಪಿದ್ಯಾ? ನಮಗೆ ಮದುವೆ ಆಗ್ಬೇಕಾಗಿದ್ರು ಕೂಡ ನೀವು ನನ್ನ ಜೊತೆ ಇರ್ಲಿಲ್ಲ, ಮದುವೆಗೆ ಕೂಡ ನೀವು ಬರ್ಲಿಲ್ಲ. ಜಸ್ಟ್ ನಿಮ್ಮ ಫೋಟೋವನ್ನ ಇಟ್ಟು ಮಾತ್ರನೇ ನಾನು ಮದುವೆ ಆಗಿದ್ದು. ಈ ರೀತಿ ಹೇಳ್ಬೇಕಾದ್ರೇನೆ ನಮ್ಮ ಹೀರೋಯಿನ್ ಅವಳ ಫ್ಲಾಶ್ ಬ್ಯಾಕ್ ಅನ್ನ ನಮಗೆ ತೋರಿಸ್ತಾರೆ. ನೋಡಿದ್ರೆ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ನಲ್ಲಿ ಇದ್ದಿದ್ರಿಂದ ಮದುವೆಗೆ ಕೂಡ ಅವನ ಕೈಯಲ್ಲಿ ಬರೋಕೆ ಆಗಿರಲ್ಲ. ಸೊ ಬರೀ ಅವನ ಫೋಟೋವನ್ನ ಮಾತ್ರ ಇಟ್ಟು ನಮ್ಮ ಹೀರೋಯಿನ್ಗೆ ಮದುವೆಯನ್ನ ಮಾಡಿಸಿರ್ತಾರೆ. ಅದ್ರಲ್ಲೂ ಇವನಿಗೂ ನಮ್ಮ ಹೀರೋಯಿನ್ಗೂ ತುಂಬಾನೇ ದೊಡ್ಡ ಏಜ್ ಗ್ಯಾಪ್ ಕೂಡ ಇದ್ದಿರುತ್ತೆ. ಆದ್ರೂ ನಮ್ಮ ಹೀರೋಯಿನ್ ಅವಳ ಮನೆ ಕಷ್ಟಕ್ಕಾಗಿ ಇಂತಹ ಮದುವೆಯನ್ನ ಅಕ್ಸೆಪ್ಟ್ ಮಾಡಿ ಮಾಡ್ಕೊಂಡಿರ್ತಾಳೆ. ಮದುವೆ ಆದ ಮೇಲೆ ಇವಳ ಜೊತೆ ಕ್ಲೋಸ್ ಆಗಿನೇ ಇದ್ದಿದ್ದಿಲ್ಲ ಅವಳ ಗಂಡ. ರೀ, ನಿಮಗೆ ನೆನ್ಪಿದ್ಯಾ? ನಮಗೆ ಮದುವೆ ಆಗಿ ಆಲ್ಮೋಸ್ಟ್ ಇವಾಗ 10 ವರ್ಷ ಆಗ್ತಾ ಇದೆ. ಈ 10 ವರ್ಷದಲ್ಲಿ ಒಂದು 2 ವರ್ಷ, ಅಟ್ಲೀಸ್ಟ್ ಒಂದು ವರ್ಷ ನೀವು ಯಾವತ್ತೂ ನಮ್ಮ ಜೊತೆ ಟೈಮ್ ಅನ್ನೇ ಸ್ಪೆಂಡ್ ಮಾಡಿರ್ಲಿಲ್ಲ. ಈ ವಿಷಯ ನಿಮಗೆ ಗೊತ್ತಿಲ್ವೋ, ಇಲ್ಲ ನೆನ್ಪಿದೆಯೋ ಇಲ್ವೋ? ನೀವು ಯಾವತ್ತು ಒಂದು ಸಲ ಕೂಡ ನನಗೆ ಕಿಸ್ ಅನ್ನೋದೇ ಕೊಟ್ಟಿಲ್ಲ. ಯಾಕೆ ನಾನು ಕೂಡ ನಿಮಗೆ ಕೊಟ್ಟಿಲ್ಲ. ಜಸ್ಟ್ ಒಂದು ಫಾರ್ಮಾಲಿಟಿಗಾಗಿ ನಾವಿಬ್ಬರು ಸನ ಕೂಡ ಇಟ್ಕೊಂಡಿದ್ದು, ಅದು ಕೂಡ ನನಗೆ ಸ್ಯಾಟಿಸ್ಫೈ ಆಗ್ತಾ ಇರ್ಲಿಲ್ಲ. ತುಂಬಾ ಸಲ ನಾನು ಮಾಸ್ಟರ್ನೇ ಮಾಡ್ಕೊಂಡಿದ್ದೀನಿ. ನನ್ನ ಆಸೆ, ಡಿಸೈರ್ಸ್ ಎಲ್ಲವನ್ನೂ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ನಾನು ತುಂಬಾನೇ ಆಸೆ ಪಟ್ಟಿದ್ದೆ. ಆದ್ರೆ ಒಂದು ಸಲ ಕೂಡ ನೀವು ಕಿವಿ ಕೊಟ್ಟು ಕೇಳಿಸ್ಕೊಂಡೇ ಇಲ್ಲ. ನಾನು ಯಾವತ್ತೂ ನಿಮ್ಮ ಜೊತೆ ಸಂತೋಷವಾಗಿ ಹ್ಯಾಪಿಯಾಗಿ ಇದ್ದಿದ್ದೇ ಇಲ್ಲ ಅಂತ ನಮ್ಮ ಹೀರೋಯಿನ್ ಅವಳ ಗಂಡನ ಜೊತೆ ಮಾತಾಡ್ತಾ ಇರ್ತಾವಳೆ. ಆ ರೀತಿ ಮಾತಾಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಅವಳ ಮನೆ ಹೊರಗಡೆ ಏನೋ ಸದ್ದಾಗೋ ರೀತಿ ಕೇಳುತ್ತೆ. ಏನಂತ ಓಡಿ ಹೋಗಿ ನೋಡ್ಬೇಕಾದ್ರೆ ಮತ್ತೆ ಪಕ್ಕದ ಮನೆ ನೇಬರೇ, ಏನಮ್ಮ ಮತ್ತೆ ಅವರು ಅಟ್ಯಾಕ್ ಅನ್ನ ಮಾಡ್ತಾ ಇದಾರಂತೆ, ನೀನು ಎಲ್ಲಾದ್ರೂ ಹೋಗಿ ಸೇಫ್ ಆಗಿ ಇದ್ಕೊಳ್ಳಮ್ಮ ಅಂತ ಹೇಳ್ಬೇಕಾದ್ರೆ ಇವಾಗ ನಮ್ಮ ಹೀರೋಯಿನ್ಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಲಾಸ್ಟ್ ಟೈಮ್ ಅವಳ ಗಂಡನನ್ನ ಬಿಟ್ಟು ಹೋಗ್ಬೇಕಾದ್ರೆ ಅದೇನೆ ಅವಳಿಗೆ ತುಂಬಾನೇ ಗಿಲ್ಟಿಯಾಗಿ ಫೀಲ್ ಆಗ್ತಾ ಇತ್ತು. ಇವಾಗ ಏನನ್ನ ಮಾಡೋದು ಅಂತ ಯೋಚನೆ ಮಾಡಿದ ನಮ್ಮ ಹೀರೋಯಿನ್ ಮನೇಲಿದ್ದ ಪಿಲ್ಲೋಸ್, ಟವಲ್ಸ್ ಎಲ್ಲವನ್ನು ತೆಗೆದು ಅವಳ ಗಂಡನಿಗೆ ಹಾಕೊಟ್ಟು ಸೇಫ್ ಆಗಿ ಅವರನ್ನ ಇಟ್ಬಿಟ್ಟು ಅಲ್ಲಿಂದ ಹೊರಟು ನಮ್ಮ ಹೀರೋಯಿನ್ ಹೋಗೋಣ ಅನ್ಕೋಬೇಕಾದ್ರೆ ಆದ್ರೂ ಅವಳ ಮನ್ಸಿಗೆ ಒಂದ್ ರೀತಿ ಗಿಲ್ಟಿ ಫೀಲಿಂಗ್ ಆಗ್ತಿರುತ್ತೆ. ಇಲ್ಲ, ನಮ್ಮ ಹಸ್ಬೆಂಡ್ ಅನ್ನ ನಾವು ಎಲ್ಲಾದ್ರೂ ಸೇಫ್ ಆಗಿ ಇಡಬೇಕು, ಈ ಮನೆಯಲ್ಲೇ ಎಲ್ಲಾದ್ರೂ ಹೌಸ್ ಇಡಬೇಕು ಅಂತ ಹೇಳಿ ಅವರ ಮನೆಯಲ್ಲಿ ಒಂದು ಕಬೋರ್ಡ್ ರೀತಿ ಒಂದು ಜಾಗ ಇರುತ್ತೆ. ಆ ಜಾಗದಲ್ಲಿ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಅನ್ನ ಬಚ್ಚಿಡ್ತಾಳೆ. ಆ ರೀತಿ ಹೌಸ್ ಇಡ್ತಿರ್ಬೇಕಾದ್ರೇನೆ ಸಡನ್ ಆಗಿ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಸೊ ಅವರುಗಳು ಬರುವ ಸದ್ದನ್ನು ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಬೇರೆ ದಾರಿನೇ ಇಲ್ಲದೆ ಆ ಜಾಗದಲ್ಲಿ ಅವರ ಗಂಡನನ್ನ ಮಾತ್ರ ಹೌಸ್ ಇಟ್ಬಿಡ್ತಾಳೆ. ತುಂಬಾನೇ ಹೆದರಿ ಆ ಮನೆಯಲ್ಲೇ ಕೂತಿರ್ತಾಳೆ. ನೋಡಿದ್ರೆ ಆ ಮನೆ ಒಳಗಡೆ ಇಬ್ಬರು ಬರ್ತಾರೆ. ಒಬ್ಬರನ್ನ ನೋಡೋದಕ್ಕೆ ಏಜ್ ಆಗಿರೋ ಪರ್ಸನ್ ರೀತಿ ಕಾಣ್ತಾರೆ. ಇನ್ನೊಬ್ಬ ನೋಡಿದ್ರೆ ಹುಡುಗ ಯಂಗ್ ಆಗಿರ್ತಾನೆ. ನಮ್ಮ ಹೀರೋಯಿನ್ ಒಬ್ಬಳು ಹೆಂಗಸು ಅನ್ನೋದ್ರಿಂದ ಅವಳನ್ನ ಏನನ್ನು ಮಾಡಲ್ಲ. ಹೇ ಏನಮ್ಮ, ಈ ಮನೆಯಲ್ಲಿ ನೀನು ಒಬ್ಬಳೇ ಇರ್ತಾ ಇದೀಯಾ? ಇನ್ನ ಯಾರೆಲ್ಲ ಇರ್ತಾ ಇದ್ದಾರೆ ಮನೆಯಲ್ಲಿ ಅಂತ ಕೇಳ್ಬೇಕಾದ್ರೆ ನನಗೆ ಇನ್ನೂ 2 ಮಕ್ಕಳು ಇರ್ತಿದ್ದಾರೆ, ಆದ್ರೆ ಅವರು ಬೇರೆ ಜಾಗದಲ್ಲಿ ಇರ್ತಿದ್ದಾರೆ, ಪ್ಲೀಸ್ ನನ್ನನ್ನ ಬಿಟ್ಬಿಡಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ
ಬನ್ನ ಹೋ ನಿನಗೆ ಇಬ್ಬರು ಮಕ್ಕಳು ಇರ್ತಾ ಇದ್ದಾರಾ? ಸರಿ, ನಿನ್ನ ಗಂಡ ಎಲ್ಲಿ ಅಂತ ಕೇಳ್ಬೇಕಾದ್ರೆ ನನ್ನ ಗಂಡ ತೀರೋಗ್ಬಿಟ್ಟಿದ್ದಾರೆ, ನಾನು ವಿಡೋವಾಗಿ ಇರ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ನೀನು ಹಣಕ್ಕಾಗಿ ಏನನ್ನ ಮಾಡ್ತಾ ಇದೀಯಾ? ನಿನ್ನ ಮಕ್ಕಳನ್ನ ಹೇಗೆ ನೀನು ಸಾಕ್ತಾ ಇದೀಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನ್ಗೆ ಏನನ್ನ ಹೇಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಬೇರೆ ದಾರಿನೇ ಇಲ್ಲದೆ ಅವರ ಅತ್ತೆ ಕೆಲಸ ಮಾಡುವ ಬಿಸ್ನೆಸ್ ಅನ್ನ ಇವಳು ಮಾಡೋ ರೀತಿ ಹೇಳ್ಕೊತಾವಳೆ. ನಾನು ಒಬ್ಬಳು ಕ್ಯೂಟ್ ಆಗಿ ಇರ್ತಾ ಇದ್ದೀನಿ, ನಾನು ನನ್ನ ಮೈಯನ್ನ ಮಾರ್ತೀನಿ, ಯಾರಿಗೆ ನನ್ನ ಜೊತೆ ಇರ್ಬೇಕು ಅಂತ ಆಸೆ ಆಗ್ತಿದೆಯೋ ಅವರು ನನ್ನ ಜೊತೆ ಇದ್ಕೊಂಡು ಹಣವನ್ನು ಕೊಟ್ಟು ಹೋಗ್ಬಹುದು ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ಅಪ್ಪನ್ಗೆ ಒಂದ್ ರೀತಿ ಟೆನ್ಷನ್ ಆಗ್ಬಿಡುತ್ತೆ. ಹೇ, ಏನಮ್ಮ ಹೇಳ್ತಾ ಇದೀಯಾ? ನೀನೊಬ್ಳು ತಾನೆ ಈ ರೀತಿ ಮಾತಾಡ್ತಾ ಇದೀಯಾ? ಇಂಥದ್ದೊಂದು ಬಿಸ್ನೆಸ್ ಅನ್ನ ಮಾಡೋದಕ್ಕೆ ನಿನಗೆ ಅಸಹ್ಯವಾಗ್ತಿಲ್ವಾ? ಛೀ, ನಿನ್ನಂತ ಕಚಡ ಮನೆಗೆ ಬಂದಿದ್ದು ನನ್ನ ತಪ್ಪು, ನಾನು ಫಸ್ಟ್ ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಅವರ ಪಾಡಿಗೆ ಅಲ್ಲಿಂದ ಹೊರಟು ಆಚೆ ಹೋಗ್ಬಿಡ್ತಾರೆ. ಇವಾಗ್ಲೇನೆ ನಮ್ಮ ಹೀರೋಯಿನ್ಗೆ ಜೀವನೇ ಬರುತ್ತೆ. ಏನಕ್ಕೂ ಸೇಫ್ಟಿಗೆ ಇರ್ಲಿ ಅಂತ ಕೈಯಲ್ಲಿ ಚಾಕುವನ್ನ ಹಿಡ್ದಿರ್ತಾವಳೆ, ಹಿಂದೆ ಇಟ್ಟಿರ್ತಾವಳೆ. ಆದ್ರೆ ನಮ್ಮ ಹೀರೋಯಿನ್ ಅಂತ ಹೇಳಿದ ತಕ್ಷಣ ಅದನ್ನ ಕೇಳಿದ ಒಂದ್ ಟೆನ್ಷನ್ ಆಗ್ಬಿಟ್ರು. ಸೊ ಅಲ್ಲಿಂದ ಹೊರಟೋಗ್ಬಿಟ್ರು. ಸೊ ನಮ್ಮ ಹೀರೋಯಿನ್ಗೆ ಇವಾಗ್ಲೇನೆ ನೆಮ್ಮದಿ ಆಗುತ್ತೆ. ಆಮೇಲೆ ನಮ್ಮ ಹೀರೋಯಿನ್ ಮತ್ತೆ ಅವರ ಅತ್ತೆ ಮನೆಗೆ ಹೋಗಿ ಅವರ ಮಕ್ಕಳನ್ನ ಮಾತ್ರ ನೋಡಿ ರಿಟರ್ನ್ ಅವರ ಗಂಡನ ಹತ್ರ ಬರ್ತಾವಳೆ. ಯಾಕೆಂದ್ರೆ ಅವಳ ಹಸ್ಬೆಂಡ್ ಗೆ ಅವಾಗ ಟ್ರಿಪ್ಸ್ ಅನ್ನ ಚೇಂಜ್ ಮಾಡಿ ಕೊಡ್ತಾನೆ ಇರ್ಬೇಕು. ಸೊ ಅಲ್ಲೇನೆ ಸ್ಟೇ ಆಗಿ ಅವರಿಗೆ ಮೆಡಿಸಿನ್ಸ್ ಅನ್ನ ಚೇಂಜ್ ಮಾಡಿ ಕೊಡ್ತಿರ್ತಾವಳೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಯಾರೋ ಒಬ್ಬರು ಅವರ ಮನೆಗೆ ಬರೋ ರೀತಿ ಕಾಣುತ್ತೆ. ಯಾರು ಅಂತ ನೋಡಿದ್ರೆ ನಿನ್ನೆ ಬೆಳಗ್ಗೆ ಇಬ್ಬರು ಬಂದಿದ್ರಲ್ವಾ, ಅದ್ರಲ್ಲಿ ಏಜ್ ಆಗಿದ್ದ ಪರ್ಸನ್ ಟೆನ್ಷನ್ ಆಗಿ ಹೋಗ್ಬಿಟ್ರು. ಆದ್ರೆ ಯಂಗ್ ಆಗಿರುವ ಹುಡುಗನೇ ಇವಾಗ ರಿಟರ್ನ್ ಬಂದಿರೋದು. ನಮ್ಮ ಹೀರೋಯಿನ್ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ದನ್ನ ಇವನು ಕೇಳಿಸ್ಕೊಂಡಿರ್ತಾನೆ. ಸೊ ಅವನಿಗೂ ಆಸೆ ಆಗ್ತಿರುತ್ತೆ. ಇಲ್ಲಿಯವರೆಗೂ ಅವನು ಯಾರ ಜೊತೆ ಇಟ್ಕೊಂಡಿರಲ್ಲ. ಸೊ ನಮ್ಮ ಹೀರೋಯಿನ್ ಅವಳು ಪ್ರಾಸ್ಟಿಟ್ಯೂಟ್ ಅಂತ ಹೇಳಿದ್ದನ್ನ ಕೇಳಿಸ್ಕೊಂಡಿದ್ದ ಹುಡುಗ ಇವಾಗ ನಮ್ಮ ಹೀರೋಯಿನ್ ಹತ್ರ ಬಂದು, ನಾನು ನಿಮ್ಮ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ, ಪ್ಲೀಸ್ ನನ್ನನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಗಾಬರಿಯಲ್ಲಿ ನಡುಗಿ ಮಾತಾಡ್ತಿರ್ತಾನೆ. ಇದನ್ನು ನೋಡಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ಶಾಕ್ ಆಗ್ಬಿಡುತ್ತೆ. ನಾನು ಸುಮ್ನೆ ಸುಳ್ಳನ್ನ ಹೇಳ್ದೆ, ನಾನೇನು ಇಲ್ಲ, ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ಬೇಕಾದ್ರೆ ಅವನು ಕೇಳೋದೇ ಇಲ್ಲ. ಹಣವನ್ನ ತೆಗೆದು ಬಿಸಾಕ್ಬಿಟ್ಟು ನಮ್ಮ ಹೀರೋನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾವನೆ. ನಮ್ಮ ಹೀರೋನು ತುಂಬಾನೇ ಗಾಬರಿಯಾಗಿ ಹೋಗ್ತಾವಳೆ. ಆದ್ರೆ ಹೋಗ್ತಾ ನೋಡಿದ್ರೆ ಹುಡುಗ ಹೆದರ್ಕೊಂಡು ಏನನ್ನು ಮಾಡದೆ ಹಾಗೆ ಸೈಲೆಂಟ್ ಆಗಿ ಫ್ರೀಸ್ ಆಗಿ ಹೋಗ್ತಾವನೆ. ಫಸ್ಟ್ ಟೈಮ್ ಅನ್ನೋದ್ರಿಂದ ಹುಡುಗನಿಗೆ ಹೇಗೆ ವರ್ತಿಸ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಸಾರಿ, ನನ್ನನ್ನು ಕ್ಷಮಿಸ್ಬಿಡಿ, ಏನೋ ಗೊತ್ತಿಲ್ಲದೆ ತಪ್ಪನ್ನ ಮಾಡಿಬಿಟ್ಟೆ ನಾನು ಅಂತ ಹೇಳ್ಬಿಟ್ಟು ಅವನ ಪಾಡಿಗೆ ಅಲ್ಲಿಂದ ಎದ್ದು ಹೋಗ್ಬಿಡ್ತಾವನೆ. ಇವಾಗ ಅಲ್ಲಿ ಬಿದ್ದಿರುವ ಹಣವನ್ನೆಲ್ಲ ನೋಡಿ ನಮ್ಮ ಹೀರೋಯಿನ್ ಬೇಜಾರಾಗ್ತಿರ್ತಾವಳೆ. ಆವಾಗ್ಲೇ ನಮ್ಮ ಹೀರೋಯಿನ್ಗೆ ಅವರ ಅತ್ತೆ ಹೇಳಿದ್ದು ನೆನಪಾಗುತ್ತೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಇವಾಗ ನಮ್ಮ ಹೀರೋಯಿನ್ ಹತ್ರ ಹಣ ಬಂದ್ಬಿಟ್ಟಿದೆ ಅಲ್ವಾ. ಸೊ ಹಣವನ್ನ ಕೊಟ್ಟು ಅವಳ ಹಸ್ಬೆಂಡ್ ಗೆ ಟ್ರಿಪ್ಸ್ ಅನ್ನ ತಂದಿರ್ತಾವಳೆ. ಚೆನ್ನಾಗಿರೋ ಊಟವನ್ನೆಲ್ಲ ತಂದಿಟ್ಟು ತುಂಬಾ ದಿನ ಬಿಟ್ಟು ಚೆನ್ನಾಗಿ ಊಟ ಮಾಡ್ತಿರ್ತಾವಳೆ. ಹೀಗಿರ್ಬೇಕಾದ್ರೆ ಮತ್ತೆ ನೋಡಿದ್ರೆ ಆ ಹುಡುಗ ಮತ್ತೆ ಇವರ ಮನೆಗೆ ಬರ್ತಾವನೆ. ಆ ಹುಡುಗನನ್ನು ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ಮತ್ತೆ ತುಂಬಾನೇ ಭಯವಾಗ್ಬಿಡುತ್ತೆ. ಆದ್ರೂ ಆ ಹುಡುಗ ಮತ್ತೆ ತುಂಬಾ ಹಣವನ್ನ ನಮ್ಮ ಹೀರೋಯಿನ್ ಕೈಗೆ ಕೊಟ್ಟು, ಮತ್ತೆ ನಾನು ನಿಮ್ಮ ಜೊತೆ ಇರೋದಕ್ಕೆ ಆಸೆ ಪಡ್ತೀನಿ ಅಂತ ಹೇಳ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ನಮ್ಮ ಹೀರೋನು ಸರಿ ಅಂತ ಒಪ್ಕೋತಾವಳೆ. ಆದ್ರೆ ಆ ಹುಡುಗ ಎಲ್ಲವನ್ನು ಮುಗಿಸ್ಕೊಂಡು ಹೋದ ಮೇಲೆ ನಮ್ಮ ಹೀರೋಯಿನ್ ಕನ್ನಡಿಯನ್ನ ನೋಡ್ತಾವಳೆ. ನೋಡಿದ್ರೆ ನಮ್ಮ ಹೀರೋಯಿನ್ ಅವಳ ಮನಸ್ಸೊಳಗಡೆ ಒಂದು ರೀತಿಯ ಖುಷಿ ಆಗ್ತಿರುತ್ತೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಅವಳ ಸೆಕ್ಸುವಲ್ ಲೈಫ್ ಅಲ್ಲಿ ಒಂದು ಹ್ಯಾಪಿನೆಸ್ ಸಿಕ್ಕಿರಲ್ಲ. ಇವಾಗ ಆ ಹುಡುಗನ ಜೊತೆ ಇರ್ತಾ ಇರೋದು ಅವಳಿಗೆ ತುಂಬಾನೇ ಖುಷಿ ಆಗ್ತಿದೆ. ಸೊ ಇದ್ರ ಬಗ್ಗೆ ನಮ್ಮ ಹೀರೋಯಿನ್ ಯೋಚನೆ ಮಾಡಿ ಅವಳ ಒಳಗಡೆನೆ ಅವಳು ನಗಾಡ್ತಿರ್ತಾವಳೆ. ನಂತರ ಅವಳ ಹಸ್ಬೆಂಡ್ ಜೊತೆ ಮಾತಾಡ್ತಿರ್ತಾವಳೆ. ನೋಡಿ, ಇವತ್ತೇನೆ ಆ ಹುಡುಗನ ಜೊತೆ ನಾನು ತುಂಬಾನೇ ಸಂತೋಷವಾಗಿ ಇರ್ತಿದ್ದೆ, ಆದ್ರೆ ನೀವು ಒಂದು ದಿನ ಕೂಡ ಈ ರೀತಿ ನನ್ನ ಜೊತೆ ಖುಷಿಯಾಗಿ ಇದ್ದಿದ್ದೇ ಇಲ್ಲ. ಯಾವಾಗ್ಲೂ ಏನೋ ಮೃಗ ರೀತಿ ಬಿಹೇವ್ ಮಾಡ್ತಾ ಇದ್ರಿ, ರಾಕ್ಷಸನ್ ರೀತಿ ಆಡ್ತಿದ್ರಿ. ನನಗೆ ಅಂತ ಫೀಲಿಂಗ್ಸ್ ಇರುತ್ತೆ ಅನ್ನೋದನ್ನ ನೀವು ಯಾವತ್ತೂ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ. ನೀವೊಬ್ಬ ರಾಕ್ಷಸ ಅನ್ನೋ ರೀತಿ ಹೇಳಿ ಅವಳ ಗಂಡನಿಗೇನೆ ಬೈತಿರ್ತಾವಳೆ. ಅವರು ಸೈಲೆಂಟ್ ಆಗಿ ಕೋಮದಲ್ಲಿ ಇರೋದ್ರಿಂದ ಹಾಗೆ ಎಲ್ಲವನ್ನು ಕೇಳಿಸ್ಕೊತಿರ್ತಾರೆ. ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ಮನೆ ಹೊರಗಡೆ ಏನೋ ಸದ್ದೋಗೋ ರೀತಿ ಇರುತ್ತೆ. ಏನು ಅಂತ ನಮ್ಮ ಹೀರೋಯಿನ್ ಗೆದ್ದು ಹೊರಗಡೆ ಬಂದು ನೋಡ್ಬೇಕಾದ್ರೆ ಒಂದು ಮೂಟೆ ಅಲ್ಲಿ ಇರ್ತಾ ಇದೆ. ಯಾರೋ ಊಟವನ್ನು ತಂದಿಟ್ಟು ಹೋಗಿರೋ ರೀತಿ ಕಾಣುತ್ತೆ. ಸುತ್ತಮುತ್ತ ನೋಡ್ತಾಳೆ, ಯಾರು ಆ ಜಾಗದಲ್ಲಿ ಇರೋ ರೀತಿ ಕಾಣ್ತಿಲ್ಲ. ಅದನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ಒಳಗಡೆ ಪೊಮ್ಗ್ರೆನೇಟ್ಸ್, ಗೋವಾ ಇಂತಹ ಹಣ್ಣುಗಳು ಇರ್ತಾ ಇದೆ. ಇವು ಎಲ್ಲವನ್ನ ಹುಡುಗನೇ ತಂದಿಟ್ಟು ಹೋಗಿದ್ದಾನೆ ಅನ್ಸುತ್ತೆ. ಹೇಳ್ಬೇಕು ಅಂದ್ರೆ ಆ ಹುಡುಗನಿಗೆ ನಮ್ಮ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ ಆಗ್ಬಿಟ್ಟಿದೆ ಅನ್ಸುತ್ತೆ. ಮತ್ತೆ ಅದೇ ಸಮಯದಲ್ಲಿ ಆ ಹುಡುಗನ ಒಳಗಡೆ ಕೂಡ ಬೇಜಾರ್ ಇರ್ತಾ ಇದೆ. ಗಿಲ್ಟಿ ಫೀಲ್ ಮಾಡ್ತಿರ್ತಾನೆ. ನಮ್ಮ ಸೆಕ್ಸುವಲ್ ಡಿಸೈರಿಗಾಗಿ ಆ ಹುಡುಗಿಗೆ ಹಿಂಸೆಯನ್ನ ಕೊಡ್ತಾ ಇದೀವಿ ಅನ್ನೋ ರೀತಿ ಫೀಲ್ ಮಾಡ್ತಿರ್ತಾನೆ ಹುಡುಗ. ಸೊ ಅದಕ್ಕಾಗಿ ನಮ್ಮ ಹೀರೋಯಿನ್ಗೆ ಊಟವನ್ನೆಲ್ಲ ತಂದಿಟ್ಟು ಹೋಗಿರ್ತಾನೆ. ಇದನ್ನ ನೋಡಿದ ನಮ್ಮ ಹೀರೋಯಿನ್ಗೂ ಒಂದ್ ರೀತಿ ಆಗ್ಬಿಟ್ಟಿರುತ್ತೆ. ಆದ್ರಿಂದ ಅವರ ಅತ್ತೆ ಹತ್ರ ಬಂದು ನಡೆದಿದ್ದ ವಿಷಯ ಎಲ್ಲವನ್ನು ಹೇಳ್ಕೊತಾವಳೆ. ಇದನ್ನ ಕೇಳಿದ ಅವರ ಅತ್ತೆಗೇನೆ ತುಂಬಾ ಶಾಕ್
ಶಾಕ್ ಆಗುತ್ತೆ. ಓ, ಈ ಕಾಲದಲ್ಲಿ ಇಂತಹ ಹುಡುಗರು ಕೂಡ ಇರ್ತಾ ಇದ್ದಾರಾ? ನನಗೆ ಯಾಕೋ ಆ ಹುಡುಗನಿಗೆ ನಿನ್ನನ್ನು ತುಂಬಾನೇ ಇಷ್ಟ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ, ಅದಕ್ಕಾಗಿ ನಿನ್ನನ್ನು ನೋಡೋದಕ್ಕೆ ಬರ್ತಾ ಇದ್ದಾನೆ ಅವನು. ಸೊ ಇದ್ರ ಮೇಲೆ ನಿನ್ನ ಗಂಡನಿಂದ ನಿನಗೆ ಯಾವುದೇ ರೀತಿಯ ಉಪಕಾರನೂ ಇಲ್ಲ, ಅವನಿದ್ದು ಪ್ರಯೋಜನನೂ ಇಲ್ಲ. ಇಲ್ಲಿಯವರೆಗೂ ಒಂದು ಹೆಂಡತಿಯಾಗಿ ನಿನಗೆ ಅಂತ ಅವನಿಗೆ ಏನೂ ಮಾಡಿಲ್ಲ, ನಿನ್ನ ಮಕ್ಕಳಿಗೆ ಮಕ್ಕಳು ಅಂತಾನೂ ಅವನಿಗೆ ಏನೂ ಮಾಡಿಲ್ಲ. ಸೊ ಬೇಕಿಲ್ದೆ ನೀನೇನೆ ನಿನ್ನ ಗಂಡನಿಗಾಗಿ ಕಷ್ಟ ಪಡ್ತಾ ಇದೀಯಾ. ಸೊ ನಾನು ಹೇಳೋದನ್ನ ಕೇಳು, ಸುಮ್ನೆ ನಿನ್ನ ಗಂಡನಿಗೆ ಮೆಡಿಸಿನ್ ಅನ್ನು ಕೊಡೋದನ್ನ ಸ್ಟಾಪ್ ಮಾಡಿಬಿಡು. ಅವ್ರ ಕೋಮದಲ್ಲಿ ಇದ್ದು ಸತ್ತೋಗ್ಬಿಡ್ತಾರೆ. ಆಮೇಲೆ ನೀನ್ ಅನ್ಕೊಂಡಿರ್ಬೇಕಾಗಿದ್ರೆ ಆ ಹುಡುಗನ ಜೊತೆ ಸೇರಿ ನೀನು ನಿನ್ನ ಲೈಫ್ ಅನ್ನ ಕಂಟಿನ್ಯೂ ಮಾಡಬಹುದು, ಇಲ್ಲದೆ ಇದ್ರೂ ಅದು ನಿನ್ನ ಇಷ್ಟ. ಇದನ್ನ ಮಾತ್ರ ನನ್ನ ಕೈಯಲ್ಲಿ ನಿನಗೆ ಅಡ್ವೈಸ್ ಆಗಿ ಹೇಳೋಕೆ ಆಗುತ್ತೆ ಅಂತ ಅತ್ತೆ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋನ್ಗೆ ಒಂದ್ ರೀತಿ ಆಗ್ಬಿಡುತ್ತೆ. ಆಲ್ರೆಡಿ ನಮ್ಮ ಹೀರೋನ್ಗೆ ಅವಳ ಗಂಡನ ಮೇಲೆ ತುಂಬಾ ವಿಷಯಗಳಲ್ಲಿ ಕೋಪ ಇರುತ್ತೆ. ಸೊ ಆ ಕೋಪದಿಂದಾನೇ ಅವಳ ಗಂಡನಿಗೆ ಹಾಕೊಟ್ಟಿರುವ ಟ್ರಿಪ್ಸ್ ಅನ್ನ ಕಿತ್ತಾಕ್ಬಿಡೋಣ ಅಂತ ಅನ್ಕೋತಾವಳೆ. ಆದ್ರೂ ಅವಳ ಮನಸ್ಸು ಒಳಗಡೆ ಗಿಲ್ಟಿ ಫೀಲ್ ಆಗುತ್ತೆ. ನಾವು ಈ ರೀತಿ ಮಾಡಬಾರ್ದು, ಅವರು ಸತ್ತೋಗ್ಬಿಡ್ತಾರೆ ಅಂತ ಮತ್ತೆ ಅವರಿಗೆ ಟ್ರಿಪ್ಸ್ ಅನ್ನು ಹಾಕಿ ಕೊಡ್ತಾವಳೆ. ನಂತರ ಮತ್ತೆ ಯಾವಾಗಿನ ರೀತಿನೂ ಅವಳ ಗಂಡನ ಜೊತೆ ಪಕ್ಕದಲ್ಲಿ ಕೂತು ಮಾತಾಡ್ತಿರ್ತಾವಳೆ. ಆವಾಗ ಸಡನ್ ಆಗಿ ಅವರ ಮನೆ ಹೊರಗಡೆ ಯಾರೋ ನಿಂತಿರೋ ಹಾಗೆ ಇರುತ್ತೆ. ಯಾರು ಅಂತ ಹೋಗಿ ನೋಡ್ಬೇಕಾದ್ರೆ ಬೇರೆ ಯಾರು ಇಲ್ಲ, ಆ ಹುಡುಗನೇ ಮತ್ತೆ ಬಂದಿರ್ತಾವನೆ. ಆವಾಗ ನಮ್ಮ ಹೀರೋಯಿನ್ ಹುಡುಗನ ಹತ್ರ ಎಲ್ಲ ನಿಜವನ್ನ ಹೇಳ್ಕೊತಾವಳೆ. ಇಲ್ಲಿ ನೋಡುಪ್ಪ, ನೀನು ಅನ್ಕೊಳ್ಳೋ ರೀತಿಯಲ್ಲ ನಾನು ಇಲ್ಲ. ಅವತ್ತು ನಾನು ನನ್ನ ಜೀವವನ್ನ ಕಾಪಾಡಬೇಕು ಅನ್ಕೊಂಡಿದ್ರಿಂದ ಅದಕ್ಕೇನೆ ನಾನು ಸುಳ್ಳನ್ನ ಹೇಳ್ದೆ. ನಾನೇನು ಪ್ರಾಸ್ಟಿಟ್ಯೂಟ್ ಇಲ್ಲ, ಇನ್ ಮುಂದೆ ನನ್ನನ್ನು ನೋಡೋಕೆ ನೀನು ಬರ್ಬೇಡ, ಪ್ಲೀಸ್ ಅರ್ಥ ಮಾಡ್ಕೋ ಅಂತ ಹೇಳ್ಬೇಕಾದ್ರೆ ಆ ಹುಡುಗನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಇಲ್ಲ, ನಾನು ಬೇಕು ಬೇಕು ಅಂತ ಇಲ್ಲಿಗೆ ನಿಮ್ಮನ್ನ ಹುಡುಕಿ ನಾನು ಬರ್ತಾ ಇಲ್ಲ. ನನಗೆ ಬೇರೆ ಹೆಂಗಸರ ಜೊತೆ ಹೇಗೆ ಮಾತಾಡೋದು ಅಂತ ಕೂಡ ಗೊತ್ತಿಲ್ಲ. ಪ್ಲೀಸ್ ಒಂದೇ ಒಂದು ಸಲ ಕೊನೆಯದಾಗಿ ನಿಮ್ಮ ಜೊತೆ ನಾನು ಒಂದೇ ಸತಿ ಫೈನಲ್ ಆಗಿ ಇದ್ಬಿಡ್ತೀನಿ, ಆಮೇಲಿಂದ ಈ ಮನೆ ಕಡೆನೆ ನಾನು ಬರಲ್ಲ ಅಂತ ಹುಡುಗ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ತುಂಬಾ ಹೊತ್ತು ಯೋಚನೆ ಮಾಡಿಬಿಟ್ಟು ಸರಿ ಅಂತ ಮತ್ತೆ ಆ ಹುಡುಗನನ್ನ ಕರ್ಕೊಂಡು ಮನೆ ಒಳಗಡೆ ಹೋಗ್ತಾವಳೆ. ನೆಕ್ಸ್ಟ್ ಇಬ್ಬರು ಕಾನ್ಸ್ಟೆಂಟ್ ಆಗಿ ಒಟ್ಟಿಗೆ ಇರೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಆವಾಗ್ಲೇ ನಮ್ಮ ಹೀರೋಯಿನ್ ಆ ಹುಡುಗನ ಶರ್ಟ್ ಅನ್ನೆಲ್ಲ ಬಿಚ್ಚಿ ನೋಡ್ತಾವಳೆ. ನೋಡಿದ್ರೆ ಅವನ ಮೈ ಪೂರ್ತಿ ಬರೀ ಗಾಯಗಳಾಗಿರುತ್ತೆ. ಸಿಗರೇಟ್ ಇಂದ ಸುಟ್ಟಿರೋದು, ಚಾಕುಯಿಂದ ಕುಯ್ದಿರೋದು ಅಂತಹ ಮಾರ್ಕ್ಸ್ ಗಳೇ ತುಂಬಾ ಇರುತ್ತೆ. ಅದನ್ನ ನೋಡಿದ ನಮ್ಮ ಹೀರೋಯಿನ್ ಏನಾಯ್ತಪ್ಪ ಇವೆಲ್ಲ ಏನು ಮಾರ್ಕ್ಸ್ ಅಂತ ಕೇಳ್ಬೇಕಾದ್ರೇನೆ ಆ ಹುಡುಗ ಅವನ ಗ್ರೂಪ್ಸ್ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾವನೆ. ನಮ್ಮ ಗ್ರೂಪ್ ಅಲ್ಲಿ ತುಂಬಾ ಯಂಗ್ಸ್ಟರ್ಸ್ ಇರ್ತಾ ಇದ್ದಾರೆ, ಆದ್ರೆ ಯಾರು ಇಷ್ಟಪಟ್ಟು ಈ ತಾಲಿಬಾನ್ಗೆ ಬಂದು ಸೇರ್ಕೊಳ್ಳಿಲ್ಲ. ಎಲ್ಲರನ್ನು ಹೆದರಿಸಿನ ಕೆಲಸವನ್ನ ಮಾಡಿಸ್ತಿದ್ದಾರೆ. ತುಂಬಾ ಜನರಿಗೆ ಹೊಡೆದು ಚಿತ್ರಹಿಂಸೆಯನ್ನು ಕೊಡ್ತಿದ್ದಾರೆ. ಸಿಗರೇಟ್ ಇಂದ ಸುಡೋದು, ಗನ್ನಿಂದ ಫೈರ್ ಮಾಡೋದು, ಚಾಕುವಿಂದ ಕುಯ್ಯೋದು ಇಂತಹದೆಲ್ಲ ಮಾಡ್ತಿದ್ದಾರೆ. ಆ ರೀತಿನೇ ನನಗೆ ಮೈಯಲ್ಲಿ ಈ ರೀತಿಯ ಗಾಯಗಳೆಲ್ಲ ಆಗಿದ್ದು ಅಂತ ಹುಡುಗ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗುತ್ತೆ. ಕೊನೆಯದಾಗಿ ಒಂದು ಸಲ ಹುಡುಗನ ಜೊತೆ ಚೆನ್ನಾಗಿ ಕ್ಲೋಸ್ ಆಗಿ ಇದ್ದು ಹೊರಗಡೆ ಬರ್ತಾಳೆ ಹೀರೋಯಿನ್. ಆ ಹುಡುಗನು ತುಂಬಾ ಹ್ಯಾಪಿಯಾಗಿ ಅಲ್ಲಿಂದ ಹೊರಟೋಗ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಹತ್ರ ಪಕ್ಕದಲ್ಲಿ ಕೂತು ಮಾತಾಡೋದಕ್ಕೆ ಶುರು ಮಾಡ್ತಾವಳೆ. ಅವಳ ಮನ್ಸಲ್ಲಿ ಇರುವ ನೋವು ಎಲ್ಲವನ್ನು ಹೇಳ್ಕೊತಿರ್ತಾವಳೆ. ಇವಾಗ್ಲೇನೆ ನಮಗೇನೆ ತುಂಬಾ ವಿಷಯಗಳು ಗೊತ್ತಾಗುತ್ತೆ. ಇವಳ ಹಸ್ಬೆಂಡ್ ಅವರ ಗ್ರೂಪಿಗಾಗಿ ತುಂಬಾ ಸಲ ಕೆಲಸ ಮಾಡ್ಬೇಕು ಅಂತ ಮನೇಲೆ ಇರ್ದೇನೆ ಹೊರಗಡೆ ಹೋಗ್ಬಿಡ್ತಾರೆ ಅಲ್ವಾ. ಆದ್ರಿಂದ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಅವರ ಅಣ್ಣ ತಮ್ಮಂದಿರು ಮನೆಯಲ್ಲಿ ಸ್ಟೇ ಆಗಿರ್ತಾವಳೆ. ಆವಾಗ ಈ ಹಸ್ಬೆಂಡ್ ಅವರ ಅಣ್ಣ ತಮ್ಮಂದಿರು ನಮ್ಮ ಹೀರೋಯಿನ್ ಹತ್ರ ತುಂಬಾನೇ ತಪ್ಪಾಗಿ ಕೆಟ್ಟದಾಗಿ ವರ್ತಿಸಿರ್ತಾರೆ. ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ನಮ್ಮ ಹೀರೋಯಿನ್ಗೆ ಇಷ್ಟ ಇಲ್ದೇ ಇದ್ರೂ ಕೂಡ ಅವಳನ್ನ ಹಿಡಿದು ರೇಪ್ ಮಾಡಿರ್ತಾರೆ. ನಮ್ಮ ಹೀರೋಯಿನ್ ಪೀರಿಯಡ್ಸ್ ಅಲ್ಲಿ ಇರ್ಬೇಕಾದ್ರೂ ಕೂಡ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅವಳು ಹೇಳ್ಕೊಂಡು ಬಡ್ಕೊಂಡಿದ್ರು ಕೂಡ ಅವಳನ್ನ ಅವಳ ಹಸ್ಬೆಂಡ್ ಅವರ ಅಣ್ಣ ತಮ್ಮಂದಿರು ಬಿಡ್ತಾ ಇರ್ಲಿಲ್ಲ. ಅದ್ರ ಮುಖಾಂತರನೇ ನಮ್ಮ ಹೀರೋಯಿನ್ ಪ್ರೆಗ್ನೆಂಟ್ ಆಗಿರ್ತಾವಳೆ. ಸೊ ಅದ್ರ ಮುಖಾಂತರ ಹುಟ್ಟಿದ ಮಕ್ಕಳೇ ಇವಾಗ ನಮ್ಮ ಹೀರೋಯಿನ್ ಜೊತೆ ಇರುವ ಇಬ್ಬರು ಹೆಣ್ಣು ಹುಡುಗಿರು. ನೀನು ಏನು ಅಂತ ಅನ್ಕೊಂಡಿದ್ಯಾ? ನನಗೆ ಹುಟ್ಟಿರುವ ಇಬ್ಬರು ಹೆಣ್ಣು ಮಕ್ಕಳು ನಿನಗೆ ಹುಟ್ಟಿದ್ರು ಅನ್ಕೊಂಡಿದ್ಯಾ? ನಿನ್ನ ಅಣ್ಣ ತಮ್ಮಂದರಿಂದ ಹುಟ್ಟಿದ್ದು, ಅವರುಗಳು ನನ್ನನ್ನ ರೇಪ್ ಮಾಡಿದ್ರಿಂದ ಅದರ ಮುಖಾಂತರ ಹುಟ್ಟಿದ ಮಕ್ಕಳು ಅವು ಅಂತ ನಮ್ಮ ಹೀರೋಯಿನ್ ಅವಳ ಮನಸ್ಸಲ್ಲಿರುವ ಕಷ್ಟವು ಎಲ್ಲವನ್ನೂ ಹೇಳ್ಕೊತಾವಳೆ. ಇದನ್ನು ಕೇಳಿದ ಹಸ್ಬೆಂಡ್ಗೆ ಹಾಗೆ ನಿಧಾನಕ್ಕೆ ಟೆನ್ಷನ್ ಆಗ್ತಾನೆ ಇರುತ್ತೆ. ಇಷ್ಟು ದಿನ ಕೋಮಾ ಸ್ಟೇಜ್ ಅಲ್ಲಿ ಇರ್ತಾ ಇದ್ದ ಅವರು ಯಾವುದೇ ರಿಯಾಕ್ಷನ್ ಅನ್ನು ಕೊಡೋಕೆ ಆಗ್ತಾ ಇದ್ದವರ ಕೈಯಲ್ಲಿ ಇವಾಗ ಸಡನ್ ಆಗಿ ಕಣ್ಣನ್ನ ಚೆನ್ನಾಗಿ ಓಪನ್ ಮಾಡಿ ನೋಡ್ತಾರೆ. ಹಾಗೆ ನಿಧಾನಕ್ಕೆ ನಮ್ಮ ಹೀರೋಯಿನ್ ಅವಳ ಕೈ ಮೇಲೆ ಕೈಯನ್ನ ಮಡಗ್ತಾರೆ. ಇದನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಅಪ್ಪ, ಸದ್ಯ ನನ್ನ ಗಂಡನಿಗೆ ಜೀವ ಬಂದ್ಬಿಟ್ಟಿದೆ, ಮತ್ತೆ ಅವರು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ, ಅವರಿಗೆ ಫೀಲಿಂಗ್ಸ್ ಬಂದ್ಬಿಟ್ಟಿದೆ, ಅವರು ವಾಸಿ ಆಗ್ಬಿಟ್ರು ಅಂತ ನಮ್ಮ ಹೀರೋಯಿನ್ ಅನ್ಕೋತಿರ್ಬೇಕಾದ್ರೆ ಹಸ್ಬೆಂಡ್ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇರ್ತಾ ಇದ್ದಾನೆ. ಏನೋ ನಮ್ಮ ಹೀರೋಯಿನ್ ಎಲ್ಲ ತಪ್ಪನ್ನು ಮಾಡಿರೋ ರೀತಿ ಅನ್ಕೊಂಡು ಹಾಗೆ ನಮ್ಮ ಹೀರೋಯಿನ್ ಅವಳ ಕತ್ತನ್ನ ಹಿಡಿದು ಅವಳನ್ನ ಸಾಯಿಸೋಕೆ ನೋಡ್ತಾವನೆ. ಲೇ, ನೀನು ತುಂಬಾನೇ ಕೆಟ್ಟ ಹೆಂಗಸು, ನೀನು ಜೀವಂತವಾಗಿ ಇರಬಾರ್ದು, ಸತ್ತೋಗ್ಬಿಡು ಅಂತ ಹೇಳಿ ನಮ್ಮ ಹೀರೋಯಿನ್ ಕತ್ತನ್ನ ಹಿಡಿದು ಚೆನ್ನಾಗಿ ಹಿಚ್ಕಿ ಅವಳನ್ನ ಸಾಯಿಸೋದಕ್ಕೆ ನೋಡ್ತಾವನೆ. ನಮ್ಮ ಹೀರೋಯಿನ್ ಕೈಯಲ್ಲೂ ಆಗ್ತಾನೆ ಇಲ್ಲ, ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ, ಬಿಡು ಬಿಡು ಅಂತ ಕಿರ್ಚ್ಕೊತಿರ್ತಾವಳೆ. ಆದ್ರೆ ಆ ಹಸ್ಬೆಂಡ್ ಬಿಡೋ ರೀತಿ ಕಾಣ್ತಾ ಇಲ್ಲ. ಸೊ ಬೇರೆ ದಾರಿನೇ ಇಲ್ದ ಇರುವ ನಮ್ಮ
ಹೀರೋಯಿನ್ ಪಕ್ಕದಲ್ಲಿ ಇರುವ ಒಂದು ಚಾಕುವನ್ನ ತಗೋತಾವಳೆ. ಆವತ್ತು ಕೂಡ ಆ ತಾಲಿಬಾನ್ ಬಂದಾಗ ಕೈಯಲ್ಲಿ ತಗೊಂಡಿದ್ಲಲ್ಲ ಚಾಕು, ಸೇಮ್ ಅದೇ ಚಾಕೇನೆ. ಅದನ್ನ ಕೈಗೆ ತಗೊಂಡು ಎತ್ತಿ ಅವಳ ಗಂಡನ ಹೊಟ್ಟೆಗೆ ಚುಚ್ಚಿ ಬಿಡ್ತಾವಳೆ. ಅಷ್ಟೇ, ಆ ಹಸ್ಬೆಂಡ್, ಆ ವ್ಯಕ್ತಿ ಅದೇ ಜಾಗದಲ್ಲಿ ಸ್ಪಾಟ್ ಔಟ್, ಮರ್ಗಯ ಸಾಲ. ಅಂತಹ ಸಮಯದಲ್ಲಿ ಕರೆಕ್ಟ್ ಆಗಿ ಮತ್ತೆ ಆ ಹುಡುಗ ನಮ್ಮ ಹೀರೋಯಿನ್ ಅವರ ಮನೆಗೆ ಬರ್ತಾವನೆ. ಇವಾಗ ಸ್ವಲ್ಪ ಹೊತ್ತು ಮುಂಚೆ ನಮ್ಮ ಹೀರೋಯಿನ್ ಜೊತೆ ತುಂಬಾ ಕ್ಲೋಸ್ ಆಗಿ ಇದ್ಬಿಟ್ಟು ಹೋದ ಅಲ್ವಾ, ಆದ್ರಿಂದ ನಮ್ಮ ಹೀರೋಯಿನ್ಗೆ ಏನನ್ನಾದ್ರೂ ತಕ್ಕೊಟ್ಬಿಟ್ಟು ಹೋಗೋಣ ಅಂತ ಆಸೆಯಿಂದ ಬಂದಿರ್ತಾನೆ ಹುಡುಗ. ಆವಾಗ ವಿಂಡೋ ಇಂದ ಒಳಗಡೆ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಅನ್ನ ಚುಚ್ಚಿ ಸಾಯಿಸಿರೋದನ್ನ ನೋಡಿ ತುಂಬಾನೇ ಶಾಕ್ ಆಗ್ತಾವನೆ. ಕೊನೆಯದಾಗಿ ನಮ್ಮ ಹೀರೋಯಿನ್ ಆ ಹುಡುಗನನ್ನ ನೋಡಿ ಚಿಕ್ಕದಾಗಿ ಒಂದು ಸ್ಮೈಲ್ ಅನ್ನ ಮಾಡ್ತಾವಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ.